ನೋಡಿ ಇದು ಪೂರಿ ಮತ್ತು ಚಪಾತಿ ದೋಸೆಗಂತೂ ಸೂಪರಾಗಿ ಆಗುತ್ತೆ. ಪಲ್ಯ ಖಂಡಿತ ಒಂದ್ಸಲ ಟ್ರೈ ಮಾಡಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಮಾಲಾ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಈರುಳ್ಳಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಮನೆಯಲ್ಲಿ ಆಲೂಗಡ್ಡೆ ಇಲ್ಲ ಅಂದಾಗ ನೀವು ದೋಸೆಗೆ ಮತ್ತು ಪೂರಿಗೆ ಚಪಾತಿಗೆ ಸೂಪರಾಗಿ ಮಾಡ್ಕೊಳ್ಳುವಂತಹ ಪಲ್ಯ ಇದು. ತುಂಬ ಸಿಂಪಲ್ಲು, ಬೇಗ ಆಗುತ್ತೆ. ಆಲೂಗಡ್ಡೆ ಪಲ್ಯಗಿಂತೂ ಸೂಪರಾಗೇ ಬರುತ್ತೆ. ಇಲ್ಲಿ ನೋಡಿ, ನಾನು ಒಂದು 4 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕಡಲೆಬೇಳೆ ತೊಗೊಂಡಿದ್ದೀನಿ ಮತ್ತು ಕರಿಬೇವು, ಕೊತ್ತಂಬರಿ, ಮೆಣಸಿನಕಾಯಿ. ಒಂದು ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಮೆಣಸಿನಕಾಯಿ ಮತ್ತು ಕಡಲೆಬೇಳೆ. ಬಜ್ಜಿ ಮಾಡ್ತೀವಲ್ಲ, ಆ ಹಿಟ್ಟು ಕಡಲೆಬೇಳೆ ಅಂತೀವಲ್ಲ, ಆ ಕಡಲೆಬೇಳೆನ ಸ್ವಲ್ಪ ಹೊತ್ತು ನೆನೆ ಇಟ್ಕೊಳ್ಳಿ. ಈ ಕಡೆ ಒಂದು ಪಾತ್ರೆಯಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದಲ್ವ, ಜೀರಿಗೆ, ಸಾಸಿವೆ ಕಾಳನ್ನು ಹಾಕಬೇಕು. ನೋಡಿ, ತೊಗರಿಬೇಳೆ ಎಲ್ಲ ಕಡಲೆಬೇಳೆ ಹಾಕಿದರೆ ಟೇಸ್ಟ್ ಆಗುತ್ತೆ. ಜೀರಿಗೆ, ಸಾಸಿವೆ ಕಾಳನ್ನು ಹಾಕಿ ಫಸ್ಟಿಗೆ ನೀವು ಮೆಣಸಿಕಾಯನ್ನು ಫ್ರೈ ಮಾಡ್ಕೊಳ್ಳಿ. ತುಂಬ ಸಖತ್ತಾಗಿ ಬರುತ್ತೆ ಫ್ರೆಂಡ್ಸ್. ಖಂಡಿತ ಒಂದ್ಸಲ ಟ್ರೈ ಮಾಡಿರಿ. ಮತ್ತೆ ನೀವು ಆಲೂಗಡ್ಡೆ ಪಲ್ಯ ಮಾಡೋದ್ಬಿಟ್ಟು ಇದೇ ಈರುಳ್ಳಿ ಪಲ್ಯನ ಮಾಡ್ಕೊತೀರಾ, ಅಷ್ಟು ಸೂಪರಾಗಿ ಬರುತ್ತೆ. ಖಂಡಿತ ಒಂದ್ಸಲ ಟ್ರೈ ಮಾಡಿರಿ. ವಿಡಿಯೋ ಸ್ಕಿಪ್ ಮಾಡಿದರೆ ಗೊತ್ತಾಗಂಗಿಲ್ಲ, ಹಾಗಾಗಿ ಯಾರು ವಿಡಿಯೋ ಸ್ಕಿಪ್ ಮಾಡದೆ ನನ್ನ ವಿಡಿಯೋನ ಪೂರ್ತಿ ನೋಡಿ. ಮತ್ತು ಇಲ್ಲಿ ನಾನು ಕರಿಬೇವನ್ನು ಹಾಕ್ತಾಯಿದ್ದೀನಿ ಮತ್ತು ಹೆಚ್ಚಿಟ್ಕೊಂಡಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿನ ಈ ಥರ ಉದ್ದನಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಕರಿಬೇವು, ಕೊತ್ತಂಬರಿ ಮತ್ತು ಮೆಣಸಿನಕಾಯಿ, ಈರುಳ್ಳಿ ಎಲ್ಲದನ್ನು ಈ ಥರ ಹಾಕಬೇಕು ನೀವು. ನೋಡಿ, ಈರುಳ್ಳಿನ ಹೆಚ್ಚಿಬಿಟ್ಟು ಒಂದ್ಸಲ ತೊಳ್ಕೊಳ್ಳಿ. ಹೆಚ್ಚುವಾಗ ಒಂದ್ಸಲ ತೊಳೆದಿರ್ತೀವಿ, ಆದರೆ ಹೆಚ್ಚಿಂದ ಒಂದ್ಸಲ ತೊಳ್ಕೊಂಡು ಪಲ್ಯಕ್ಕೆ ರೆಡಿ ಮಾಡ್ಕೋಬೇಕು ನಾವು. ಬೇಗ ಆಗುತ್ತೆ ಫ್ರೆಂಡ್ಸ್, ಏನಿಲ್ಲ ಅಂದರೂ ಒಂದು 20 ನಿಮಿಷದಲ್ಲಿ ಪಲ್ಯ ರೆಡಿ ಆಗಿಬಿಡುತ್ತೆ. ಆಲೂಗಡ್ಡೆನೇ ಬೇಕು ಅಂತೇನಿಲ್ಲ ದೋಸೆಗೆ. ಮತ್ತು ಆಲೂಗಡ್ಡೆ ಪಲ್ಯನ ಮಾಡಬೇಕಪ್ಪ, ಆಲೂಗಡ್ಡೆ ಇಲ್ಲ ಅಂತಂದಾಗ ಈ ಥರ ನೀವು ಪಲ್ಯನ ಮಕ್ಕಳಿಗೆ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಮತ್ತೆ ಮಾಡಿಸ್ಕೊಂಡು ತಿಂತಾರೆ, ಅಷ್ಟು ಟೇಸ್ಟ್ ಕೊಡುತ್ತೆ ಇದು ಪಲ್ಯ. ಖಂಡಿತ ಟ್ರೈ ಮಾಡಿ. ಇವಾಗ ನೋಡಿ, ಎಲ್ಲ ಫಸ್ಟಿಗೆ ಸ್ವಲ್ಪ ನಾವು ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿರ್ತೇವಲ್ವ, ಹಾಗಾಗಿ ನೋಡಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದನ್ನು. ನೋಡಿ, ನೀರು ಮಾತ್ರ ಒಟ್ಟು ಹಾಕಬಾರ್ದು ಫ್ರೆಂಡ್ಸ್. ನೀರನ್ನು ಹಾಕದೇ ಈ ಪಲ್ಯ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ ನೋಡಿ ನಾನು. ಇವಾಗ ಸ್ವಲ್ಪ ಹಾಕ್ಬೋದು, ಮತ್ತು ಲಾಸ್ಟ್ ನೀವು ಬೇಕಾದರೆ ಪಲ್ಯ ರೆಡಿ ಆದಮೇಲೆ ಹಾಕ್ಬೋದು. ನಾನು ಈಗಲೇ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಅದನ್ನು ಸಹಿತ ಇದರಲ್ಲೇ ಫ್ರೈ ಮಾಡ್ಕೊತೀನಿ. ಈಗ ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ನಲ್ಲ, ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಅದನ್ನು ಸಹಿತ ಈ ಥರ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿಲೇ ಫ್ರೈ ಮಾಡ್ಕೊಂಡು ಇಟ್ಕೋಬೇಕು. ನೋಡಿ, ಮೆಣಸಿನಕಾಯಿ ಮತ್ತು ಈರುಳ್ಳಿ, ಕಡಲೆಬೇಳೆ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡ್ಮೇಲೆ ಅರಿಶಿನ ಪುಡಿ ಹಾಕಬೇಕು. ಅಂದರೆ ಸಾಂಬಾರು ಪುಡಿ ಹಾಕ್ಬೋದು, ಇಲ್ಲ ಅರಿಶಿನ ಪುಡಿ ಹಾಕ್ಬೋದು. ನಾನಿಲ್ಲಿ ಸಾಂಬಾರು ಪುಡಿ ಹಾಕಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಆಮೇಲೆ ಸ್ವಲ್ಪ ಬೆಲ್ಲ ಹಾಕಿಬಿಡಿ. ಭಾಳ ಹಾಕಿದ್ರಿಂದ ಸಿಪ್ಪೆ ಆಗುತ್ತೆ, ಅಂದರೆ ಸಿಹಿ ಆಗುತ್ತೆ, ತಿನ್ನೋಕ್ಕೆ ಸರಿಯಾಗಲ್ಲ ಪಲ್ಯ. ಸಾಂಬಾರು ಪುಡಿ, ಬೆಲ್ಲ ಮತ್ತು ಉಪ್ಪು ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ದಯವಿಟ್ಟು ಪೂರ್ತಿ ನೋಡಿ ಫ್ರೆಂಡ್ಸ್ ವಿಡಿಯೋನ, ಹಾಗಾದರೆ ಅರ್ಥ ಆಗುತ್ತೆ. ಈ ಬನಶಂಕರಿ ಚಾನಲ್ನ ಯಾರು ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಹೇಗಿತ್ತು ಮತ್ತು ಈರುಳ್ಳಿ ಪಲ್ಯ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿ. ನಿಮ್ಮ ಕಮೆಂಟು ಮತ್ತು ನಿಮ್ಮ ಲೈಕ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಇವಾಗ ಈ ಥರ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ. ಒಂದು 10 ನಿಮಿಷ ನಾವು ಬೇಯಕ್ಕೆ ಇಟ್ಬಿಡೋಣ. ಭಾಳ ಬೇಯಿಸೋಕೆ ಹೋಗ್ಬಿಡಿ. ಆಮೇಲೆ ಇನ್ನೊಂದು ನೀರನ್ನು ಹಾಕಬೇಡಿ ಫ್ರೆಂಡ್ಸ್. ನೀರು ಹಾಕ್ದೇ ಪಲ್ಯ ಮಾಡಿ ನೋಡಿ, ಖಂಡಿತ ಟೇಸ್ಟ್ ಆಗುತ್ತೆ. ಇವಾಗ ನೋಡಿ, ತೆಗಿತಾ ಇದ್ದೀನಿ ಮುಚ್ಚಳನ. ಇವಾಗ ಇದಕ್ಕೆ ಸ್ವಲ್ಪ ಪುಟಾಣಿ ಹಿಟ್ಟನ್ನು ಹಾಕಬೇಕು. ಪುಟಾಣಿ ಹಿಟ್ಟು ಹಾಕಿದ್ರೇ ಭಾಳ ಚಲೋ ಆಕತಿ ಪಲ್ಯ. ಹಾಗಾಗಿ ನೋಡಿ, ಈ ಥರ ಪುಟಾಣಿ ಹಿಟ್ಟನ್ನು ಉದುರಿಸ್ರಿ ಮೇಲ್ಗಡೆ. ನೋಡಿ, ಇವಾಗ ಎಷ್ಟು ಚೆನ್ನಾಗಾಯಿತು ಅಂತ ಪಲ್ಯ. ನೋಡಿದ್ರೇ ಬೇಗ ತಿನ್ನಬೇಕು ಅನಿಸುತ್ತೆ. ನಾನು ದೋಸೆ ಮಾಡಿದ್ದೆ, ಮತ್ತು ದೋಸೆಗೆ ಆಲೂಗಡ್ಡೆ ಖಾಲಿ ಆಗಿತ್ತು. ಅದಕ್ಕೆ ಈರುಳ್ಳಿ ಇತ್ತಲ್ಲ, ಈರುಳ್ಳಿ ಒಂದು 4 ಈರುಳ್ಳಿ ಹೆಚ್ಚಿ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೆ. ಅದು ರೆಸಿಪಿ ನಿಮಗೋಸ್ಕರ. ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕೋದನ್ನು ಮರಿಬೇಡಿ. ವಿಡಿಯೋದೊಳಗೆ ಏನಾದರೂ ತಪ್ಪಿದರೆ ಕ್ಷಮಿಸ್ರಿ, ದಯವಿಟ್ಟು ಕ್ಷಮೆ ಇರಲಿ. ಈ ಸಿಸ್ಟರ್ಗೆ ಎಲ್ಲರೂ ಸಪೋರ್ಟ್ ಮಾಡಿರಿ. ಇದೇ ಥರ ನಮ್ಮ ಹಳ್ಳಿ ಸೈಡ್ ಮಾಡುವಂಥ ವೆರೈಟಿ ರೆಸಿಪಿಗಳನ್ನು ನಾನು ಹಾಕ್ತಾ ಇರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ತರ್ತೀನಿ, ಅದು ತುಂಬ ಚೆನ್ನಾಗಿದೆ. ಬಟ್ ನಾಳೆ ಮಿಸ್ ಮಾಡಿದೆ ವಿಡಿಯೋ ನೋಡಿ. ಆದರೆ ಅಲ್ಲಿವರೆಗೂ ಈ ವಿಡಿಯೋಕ್ಕೆ ಸಪೋರ್ಟ್ ಮಾಡಿ.
ನೋಡಿ ನಾವು ಇದೇ ಥರ ಮಾಡ್ತೀವಿ. ಚಪಾತಿಗೆ ತಿನ್ನಬೇಕು ಅನ್ನಿಸ್ದಾಗ ಚಪಾತಿಗೆ ಮಾಡ್ಕೊತೀವಿ, ಇಲ್ಲಾಂದರೆ ದೋಸೆಗೂ ಮಾಡ್ಕೊತೀವಿ, ಮತ್ತು ಪೂರಿಗೂ ಚೆನ್ನಾಗಾಗುತ್ತೆ. ಇಲ್ಲ 3 ಥರದಕ್ಕೂ ಚೆನ್ನಾಗಾಗುತ್ತೆ. ಇದು ಪಲ್ಯ ಮಾತ್ರ ಸೂಪರ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಇಷ್ಟು ಸಾಮಾನದಿಂದ ಒಂದು ಪಲ್ಯ ರೆಡಿ ಆಯಿತು. ಈರುಳ್ಳಿ, ಮೆಣಸಿನಕಾಯಿ, ಕಡಲೆಬೇಳೆ ಮತ್ತು ಕರಿಬೇವು, ಕೊತ್ತಂಬರಿ ಇಷ್ಟು ನೋಡಿ ಫ್ರೆಂಡ್ಸ್. ನೀವು ಬೇಡಪ್ಪ ನಮಗೆ ಕಡಲೆಬೇಳೆ ತಿನ್ನಲ್ಲ ಅನ್ನೋರಾದರೆ ಕಡಲೆಬೇಳೆ ಸ್ಕಿಪ್ ಮಾಡಿ ಹಾಗೆ ಮಾಡ್ಕೊತೀನಿ. ಬೆರಳು ಸಿಪ್ಕೊಂಡು ತಿನ್ಬೇಕು, ಅಷ್ಟು ರುಚಿ ಆಗುತ್ತೆ ಪಲ್ಯ. ಖಂಡಿತ ಟ್ರೈ ಮಾಡಬೇಕು ನೀವು. ನೆಕ್ಸ್ಟು ನನಗೆ ಕಮೆಂಟನ್ನು ಹಾಕಬೇಕು. ನೋಡಿದ್ರಾ ಫ್ರೆಂಡ್ಸ್, ರುಚಿಯಾದ ಈರುಳ್ಳಿ ಪಲ್ಯ ರೆಡಿಯಾಗೈತಿ. ಈ ಕಡೆ ಬಿಸಿ ಬಿಸಿ ದೋಸೆನೂ ಮಾಡಿಟ್ಕೊಂಡಿದ್ದೆ. ದೋಸೆ ಹಣೆ ಬರ ಎಷ್ಟಿರುತ್ತೆ ನೋಡಿ. ನಮ್ದು ಹಳ್ಳಿ ಸೈಡು ದೋಸೆ ಮಾಡೋಕ್ಕೆ ಹೋದರೆ ರಾತ್ರಿ ಕರೆಂಟ್ ಇಲ್ಲ. ರಾತ್ರಿ ಕರೆಂಟ್ ಬೆಳಗ್ಗೆ ಬಂತು. ಆದರೆ ಬೆಳಗ್ಗೆನೇ ಹಿಟ್ಟನ್ನು ಕಲಸಿ ಬೆಳಗ್ಗೆನೇ ದೋಸೆ ಮಾಡಿದೆ. ಆದರೂ ಅಡ್ಡಿ ಇಲ್ಲ, ಸ್ವಲ್ಪ ಚೆನ್ನಾಗಿ ಬಂದಿದ್ವು. ಈಗ ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ನಿಮಗೋಸ್ಕರ ತೋರಿಸೋದಕ್ಕೆ. ಮತ್ತು ನೋಡಿರಿ ಎಷ್ಟು ಸಖತ್ತಾಗಿ ಬಂದಿದೆ ಪಲ್ಯ ಅಂತ. ಈ ಕಡೆ ದೋಸೆ ರೆಡಿಯಾಗಿತ್ತು, ಚಟ್ನಿ ರೆಡಿಯಾಗಿತ್ತು, ಪಲ್ಯ ರೆಡಿಯಾಗಿತ್ತು. ಇನ್ಯಾಕೆ ತಡ, ಬೇಗ ತಿಂದ್ಬಿಟ್ಟು ನಾನು ನಾಳೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಾನು ವಿಡಿಯೋ ನೋಡ್ತಾ ಇರಿ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.